ನನ್ನ ಪರ್ಸ್ನಲ್ ಫೋಟೋಗ್ರಾಫರ್ ಕಮ್ ಈ ಥರ ಫೋಟೋಗ್ರಾಫರ್ನ ಹೈರ್ ಮಾಡಬೇಕು ಲೈಫಲ್ಲಿ. ಯಾರಿಗೆ ಫೋನ್ ಮಾಡ್ತಾ ಇದೀಯ? ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ನಮ್ಮ ತಂಗಿದು ಫೋಟೋಶೂಟ್ಗೆ ಬಂದಿದ್ವಿ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ. ಸೊ ಅವ್ರನ್ನ ಲೊಕೇಶನ್ಗೆ ಡ್ರಾಪ್ ಮಾಡಿ ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಲೊಕೇಶನ್ ಬಂದು ಇಲ್ಲಿ ಯಾವುದೋ ಕ್ವಾರಿ ಹತ್ರ, ಯಾವ ಏರಿಯಾ ಅಮ್ಮ ಇದು? ಕ್ವಾರಿ ಹತ್ರ ಫೋಟೋಶೂಟ್ ಮಾಡಿಸ್ತಿದ್ದಾರೆ. ಇದು ತಾವರಕೆರೆ ಹತ್ರ ಬರುತ್ತೆ ಕ್ವಾರಿ. ಪಕ್ಕ ತಾವರಕೆರೆನಾ? ತಾವರಕೆರೆ ನಿಯರ್ ಅಲ್ಲಿ ಒಂದು ಕ್ವಾರಿ ಇದೆ. ಸೊ ಅಲ್ಲಿ ಫೋಟೋಶೂಟಿಗೆ ಬಂದಿದ್ವಿ. ಸೊ ಅವ್ರನ್ನ ಲೊಕೇಶನ್ ಹತ್ರ ಡ್ರಾಪ್ ಮಾಡಿ ನಾವು ಇವಾಗ ಬ್ರೇಕ್ಫಾಸ್ಟ್ ಹುಡ್ಕೊಂಡು ಹೋಗ್ತಾ ಇದ್ವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅವ್ರಿಗೂ ಪಾರ್ಸೆಲ್ ತೊಗೊಂಡು ಹೋಗಬೇಕು. ನಮ್ಮದು ಬ್ರೇಕ್ಫಾಸ್ಟ್ ಆಯಿತು. ತಟ್ಟೆ ಇಡ್ಲಿ ತಿಂದು ಅವ್ರಿಗೂ ಪಾರ್ಸೆಲ್ ತೊಗೊಂಡು ಹೋಗ್ತಾ ಇದ್ದೀವಿ. ಇದೇ ಲೊಕೇಶನ್ ನೋಡಿ, ಫಸ್ಟ್ ಲೊಕೇಶನ್. ಅಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇದು ಕ್ವಾರಿ. ನಾವು ಏರ್ಪೋರ್ಟ್ ರೋಡ್ ಕಡೆ ಅಂದ್ಕೊಂಡ್ವಿ, ಬಟ್ ಇದು ತಾವರಕೆರೆ ಅಲ್ಲಿದೆ. ಮಸ್ತಿದೆ. ಆಮೇಲೆ ಇವತ್ತು ಕ್ಲೈಮೇಟ್ ಕೂಡ ಚೆನ್ನಾಗಿದೆ ಅಲ್ಲ ಅಮ್ಮ? ಫುಲ್ಲು ಮೋಡ. ಬಟ್ ಮಳೆ ಬರಬಾರ್ದು ಅಷ್ಟೇ. ಫುಲ್ ಕ್ಲೈಮೇಟ್ ಪೀಸ್ಫುಲ್ ಆಗಿದೆ. ಬಿಸಿಲಿಲ್ಲ ಬೆಳಗ್ಗೆ, ಇಲ್ಲ ಅಂತಂದರೆ 8 ಗಂಟೆನಷ್ಟರಲ್ಲಿ ಫುಲ್ ಬಿಸಿಲಿರ್ತಿತ್ತು. ಇವತ್ತು ಫುಲ್ಲು ಮೋಡ ಹಾಗೆ ಚೆನ್ನಾಗಿದೆ. ಲೊಕೇಶನ್ ನೋಡಿ ಹೇಗಿದೆ. ಇಲ್ಲೂ ಕೂಡ ತುಂಬ ಜನ ಫೋಟೋಶೂಟ್ ಎಲ್ಲ ಮಾಡ್ತಾರಲ್ಲ, ತುಂಬ ಜನ ಫೋಟೋಶೂಟ್. ಈ ಜಾಗನೂ ಒಂದು ಫೋಟೋಶೂಟ್ಗೆ ಫೇಮಸ್ ಅಂತಲೇ ಹೇಳ್ಬೋದು, ಈ ಥರ ಪ್ಲೇಸಸ್. ಇವಾಗ ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ಒಂದು ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಸೂಪರ್ ಆಗಿದೆ ನೋಡಿ, ಚೆನ್ನಾಗಿ ಬರ್ತಿದೆ ಬ್ಯಾಕ್ಗ್ರೌಂಡ್. ಸೊ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಹಿಂದೆ ಬಂದವ್ರು ಏನು ಮಾಡಬೇಕು ಅಂತಂದರೆ, ಅವರು ಚೆನ್ನಾಗಿ ರೆಡಿಯಾಗಿ ಬರಬೇಕು. ಸೊ ನಾವು ಹೆಂಗೆ ಖಾಲಿ ಇರ್ತೀವಲ್ಲ, ಫೋಟೋಶೂಟ್ ಮಾಡ್ಕೋಬೇಕು. ನನ್ನ ಪರ್ಸ್ನಲ್ ಫೋಟೋಗ್ರಾಫರ್ ಕಮ್. ನನ್ನ ಪರ್ಸ್ನಲ್ ಫೋಟೋಗ್ರಾಫರ್ ನೋಡಿ, ಲೈಫ್ ಟೈಮ್ ಫೋಟೋಗ್ರಾಫರ್ ಅಲ್ಲಮ್ಮ. ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್. ಏನು ಚಾರ್ಜ್ ಮಾಡಲ್ಲ. ಈ ಥರ ಫೋಟೋಗ್ರಾಫರ್ನ ಹೈರ್ ಮಾಡಬೇಕು ಲೈಫಲ್ಲಿ. ನೀಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬಿಟ್ರೆ ನೀಟಾಗಿ ಫೋಟೋ ತಕ್ಕೊಡ್ತಾರೆ. ಟೈಮಿಗೆ ಊಟ ಹೌದಿಲ್ಲ. ಬಾ, ಲೊಕೇಶನ್ ಚೆನ್ನಾಗಿದೆ, ಬಾ ಫೋಟೋ ತೆಗಿ. ನಮ್ಮ ಯಜಮಾನ್ರು ನೋಡಿ ಸಿಂಹಾಸನವನ್ನು ಏರಿ ಕುಂತಿದ್ದಾರೆ. ಏನು ನೀನು ಈ ಕ್ವಾರಿಯನ್ನು ಅಕ್ವೈರ್ ಮಾಡಿ ಸಿಂಹಾಸನವನ್ನು ಏರಿ ಕುಂತ್ಕೊಂಡ್ಬಿಟ್ಟಿದ್ಯಾ? ಕಲ್ಲೊಡೆಯಕ್ಕೆ ಬಂದಿದ್ದೀನಿ. ಕಲ್ಲೊಡೆಯಕ್ಕಲ್ಲಮ್ಮ, ರಾಜನ ಥರ ಕುಂತಿದೆಯಲ್ಲ. ಅಲ್ಲಿ ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಅಲ್ಲೊಂದು ಫೋಟೋಶೂಟ್ ನಡೀತಾ ಇದೆ. ನೋಡಿ, ವಾಕ್ ಹೋಗೋದಷ್ಟೇ ಸರ್. ನೀವು ಇನ್ನೂ ಲೆಫ್ಟಿಗೆ ಬನ್ನಿ. ಓಕೆ, ನೀವು ಸ್ವಲ್ಪ ಲೆಫ್ಟಿಗೆ ಬನ್ನಿ. ಓಕೆ, ನಿಮ್ಮ ಲೆಫ್ಟಿಗೆ ಟರ್ನ್ ಆಗಿ ಬಾಡಿ ಟರ್ನ್ ಮಾಡಬೇಕು. ಓಕೆ, ರೆಡಿ? 3, 2, 1 ವಾಕ್. ಸಿಂಪಲ್ ಆಗಿ ಹೇಳೋದು, ಅಲ್ಲಿ ಕಲ್ಲು ಕಾಣ್ತಾವಲ್ಲ, ಆ ಕಲ್ಲಿನ ಮ್ಯಾಗ ಕುಂದ್ರು ಅಂತೀವಿ. ಮಸ್ತ್ ಬರುತ್ತೆ ವಿಡಿಯೋ. ಯಾಕಲ್ ಮೇಲೆ
ಕಲ್ಲು ಐತಲ್ಲ ಹಾಂ ಆ ಕಲ್ ಮೇಲೆ ಕುಂತ್ರೆ ಹ್ಞೂ ಜಸ್ಟ್ ನೀನು ವಿಡಿಯೋ ಮಾಡಬಾರ್ದು ಅಂತ ಹೇಳಿನಲ್ಲಮ್ಮ. ನಮ್ಮ ಡೈರೆಕ್ಟರ್ ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲಿ ಹೇಳಮ್ಮ, ಎಲ್ಲಿ ಹೋಗಿ ಕೊಡ್ಲಿ, ಅಲ್ಲಿ ಹೋಗಿ ಕೊಡ್ಲಾ? ಆ ಕಲ್ ಮೇಲೆ ಕುಂತ್ರೆ ಹಾಂ ನಾನು ಹೆಂಗೆ ತೆಗಿತೀನಂದ್ರೆ ಹಾಂ ಜಸ್ಟ್ ನೀನೊಂದು ಎಲ್ಲೋ ರಿವರ್ನಾಗ ಇಲ್ಲ ಯಾವುದೋ ಒಂದು ಕೆರೆದಾಗ ಕುಂತಿ ಅಂಬಂಗ ನಮ್ದು ತಗ ನಿನ್ನ ಚಸ್ಮಾ ಇಲ್ಲೇ ತಲೆ ಮ್ಯಾಗ ಇಟ್ಟಿ ಅನ್ನೋ ತಗೋ. ನೋಡಿ ನಮ್ಮ ಯಜಮಾನ್ರಿಗೆ ಎಷ್ಟು ಪೇಷನ್ಸ್ ಲೆವೆಲ್ ಇದೆ ಫೋಟೋ ತೆಗಿಯೋದ್ರಲ್ಲಿ. ಅಲ್ಲಿ ಹೋಗಿ ಕೊಡ್ಬೇಕಂತೆ ನಾನು. ನೆಕ್ಸ್ಟ್ ಯಾವ ಪಿಕ್ಚರ್ ಹೇಳ್ತೀನಿ ಬಾ ಮಮ್ಮ, ಮೂವಿಗೆ ಇದಾಗ್ಬೋದಮ್ಮ, ನೀನು ಡೈರೆಕ್ಟರ್ ಆಗ್ಬೋದು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ಅದೇ ಚೆನ್ನಾಗಿರುತ್ತಲ್ಲ, ನೀನು ಮೂವಿಗೆ ಡೈರೆಕ್ಟರ್ ಆಗ್ಬೋದು ಅಂದೆ. ಹಾಂ ಅಲ್ಲ, ಫಸ್ಟ್ ಲೊಕೇಶನಲ್ಲಿ ಆಯಿತು ಫೋಟೋಶೂಟ್. ಇವಾಗ ಸೆಕೆಂಡ್ ಲೊಕೇಶನ್ ಹೋಗ್ತಾ ಇದ್ದೀವಿ. ಸೆಕೆಂಡ್ ಲೊಕೇಶನ್ ಬಂದು ಈ ಥರ ನೈಸ್ ರೋಡ್ ಥರ ಇದೆ ರೋಡು. ಸೊ ಅಲ್ಲಿ ಏನೋ ಸೇವ್ ದ ಡೇಟ್ ವಿಡಿಯೋ ಮಾಡ್ತಾರಂತೆ. ಅದಕ್ಕೋಸ್ಕರ ಕಾರ್ ಆ ಕಡೆ ಒಂದು ಕಾರ್ ಈ ಕಡೆ ಒಂದು ಕಾರ್ ಬರುತ್ತಂತೆ. ಅಲ್ಲೇನೋ ಸೇವ್ ದ ಡೇಟ್ ಆ ಥರ ಬರುತ್ತಲ್ಲ ರೀಲ, ಆ ಥರ ಮಾಡಿಕೊಡ್ತಾರಂತೆ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಈ ಥರ ಇದೆ ನೋಡಿ, ನೈಸ್ ರೋಡಾ ಅಮ್ಮ ಇದು? ಹ್ಞೂ ORR ಅನ್ಸುತ್ತೆ ಇದು, ಮೋಸ್ಟ್ ಪ್ರಾಬ್ಲಿ. ಏನು? ಔಟರ್ ರಿಂಗ್ ರೋಡ್. ಔಟರ್ ರಿಂಗ್ ರೋಡ್ ಚೆನ್ನಾಗಿದೆ ರೋಡ್. ಇವಾಗ ಇಲ್ಲಿ ಡ್ರೋನ್ ಹಾರಿಸ್ತಾ ಇದ್ದಾರೆ. ಆ ಕಡೆ ಒಂದು ಕಾರು, ಈ ಕಡೆಯಿಂದ ಒಂದು ಕಾರು ಹೋಗ್ಬೇಕಂತ. ಎಲ್ಲೋಯ್ತು ಡ್ರೋನ್? ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಬಂದಿದ್ವಿ. ಇದು ಫೋಟೋ ಸ್ಟೋರೀಸ್ ಅಂತ. ಇದೊಂದು ಸ್ಟುಡಿಯೋ, ಫೋಟೋ ಸ್ಟುಡಿಯೋ ಥರ ಬರುತ್ತಲ್ಲ, ಅಂದರೆ ಎಲ್ಲ ಸೆಟಪ್ ಇರುತ್ತಲ್ಲ ಆ ಥರ ಸ್ಟುಡಿಯೋ ಇದು. ಆ ಲೊಕೇಶನಿಗೆ ಬಂದಿದ್ವಿ. ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ಇವಾಗ, ಅಂದರೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡೋಕ್ಕೆಲ್ಲ. ಸೊ ಇವಾಗ ಟೈಮ್ ಅರೌಂಡ್ 11 to ಸಂಜೆವರೆಗೂ ಫೋಟೋಶೂಟ್ ಮಾಡಿಸ್ಬೋದು. ಒಂದು ಥೀಮ್ ಅಂದರೆ ಎಲ್ಲ ಡಿಫ್ರೆಂಟ್ ಸೆಟಪ್ ಇದೆ. ಸೊ ಅಂದರೆ ಟ್ರೆಡಿಷ್ನಲ್ಲು, ವೆಸ್ಟರ್ನು ಅಂತೆಲ್ಲ ಸೆಟಪ್ ಇರುತ್ತೆ. ಅಲ್ಲಿ ಫೋಟೋಶೂಟ್ ಮಾಡಿಸೋದು. ಇವಾಗ ಈ ಥರ ಒಂದು ರೂಮ್ ಕೊಟ್ಟಿದ್ದಾರೆ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗೋಕ್ಕೆ. ಈ ಸ್ಟುಡಿಯೋದಲ್ಲಿ ಮಾವಿನಕಾಯಿ ಗಿಡ ಇದೆ, ಮಾವಿನಕಾಯಿ ಮರ ಇದೆ. ಮಾವಿನಕಾಯಿ ತಿಂತಾ ಇದ್ದಾರೆ. ಹುಳಿದೇನಾ ಸ್ವೀಟಾ? ಸ್ವಲ್ಪ ನೀರು ಹುಳಿ ತಿರುಗಿರ್ಲಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು. ಉಪ್ಪಿನಕಾಯಿ ಹುಳಿ ಅಂತ ಸಿಕ್ಕಾಪಟ್ಟೆ ಹುಳಿ. ಇವಾಗ ನೆಕ್ಸ್ಟ್ ಶಾಟ್ ತೆಗಿತಾ ಇದ್ದಾರೆ ಇಲ್ಲಿ. ಸೊ ಅವಾಗೆ ಹೇಳ್ದಂಗೆ ಫೋಟೋ ಸ್ಟೋರೀಸ್ ಅಂತ ಲೊಕೇಶನ್ ಇದು. ನೋಡ್ಬೋದು ಈ ಥರ ಎಲ್ಲ ಸೆಟಪ್ ಇರುತ್ತೆ. ಸೊ ಹಾಗೆ ಅಲ್ಲಿ ವಿಂಟೇಜ್ ಕಾರ್ಸ್ ಕೂಡ ಇದೆ. ತುಂಬ ಸೆಟಪ್ ಎಲ್ಲ ಮಾಡಿದ್ದಾರೆ. ನಿಮಗೆ ತೋರಿಸ್ತೀನಿ ಒಂದೊಂದಾಗಿ ಏನೇನಿದೆ ಈ ಪ್ರಾಪರ್ಟಿಯಲ್ಲಿ ಅಂತ. ಹಾಗೆ ಇಲ್ಲಿ ವಿಂಟೇಜ್ ಫೋಟೋಶೂಟ್ಗೆ ವಿಂಟೇಜ್ ಜೀಪು ಮತ್ತು ಅದೊಂದು ಕಾರ್ ಇದೆ. ಮಸ್ತ್ ಇದೆ ಇದು ಮಾತ್ರ. ಇದೇನು ಓಡುತ್ತಾ? ಬರೀ ಸುಮ್ಮನೆ ಇಟ್ಟಿದ್ದಾರಮ್ಮ ಇದು? ರನ್ನಿಂಗಲ್ಲಿ ಇದೆ ಅನ್ಸುತ್ತೆ. ಓಡುತ್ತಾ? ಓಡಿಸ್ಕೊಂಡು ಹೋಗ್ಲಾ ನಾನು? ಮಸ್ತ್ ಐತಲ್ಲ ಹಿಂದೆ. ನಾನು ಇಲ್ಲಿ ಒಂಥರ ಸೆಟಪ್ ಇದೆ. ಇವಾಗ ಇಲ್ಲಿ ನೆಕ್ಸ್ಟ್ ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಮಾಡ್ತಿದ್ದಾರೆ. ಇದು ಹೇಗಿದೆ ನೋಡಿ ಸೆಟಪ್. ಇಲ್ಲಿ ಒಂದು ಸೆಟಪ್ ಇದೆ, ಇಲ್ಲಿ ಒಂಥರ ಸೆಟಪ್ ಇದೆ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ಸೆಟಪ್ ಮಾಡಿದ್ದಾರೆ. ಬಾಲಿ ಥೀಮ್ ಇದು ಸಖತ್ತಾಗಿದೆ ನೋಡಿ. ವಾವ್, ಎಷ್ಟು ದೊಡ್ಡ ಮಿರರ್ ಇದೆ ನೋಡಿ, ಸಖತ್ತಾಗಿದೆ. ಇದು ಫುಲ್ ಗ್ರೀನ್ರಿ.
ಈ ಥೀಮ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಒಂದೇ ಗ್ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಥೀಮ್ ಮಾಡಿದ್ದಾರೆ. ಇದು ನೈಟ್ ಲೈಟ್ ಎಲ್ಲ ಹತ್ತೇನಲ್ಲ, ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಒಂಥರ ರಾಜಸ್ಥಾನಿ ಥೀಮ್, ಆ ಥರ ಸೆಟಪ್ ಇದೆ. ಇದು ಬಾರ್ ಕೌಂಟರ್ ಥರ ಸೆಟಪ್ ಇದೆ. ಇದು ಒಂಥರ ಬಾಲಿ ಸ್ವಿಂಗ್ ಬರುತ್ತಲ್ಲ ಅದು. ವಾವ್, ಈ ಸೆಟಪ್ ನೋಡಿ ಎಷ್ಟು ಚೆನ್ನಾಗಿದೆ. ಏನಿದು? ಒಂಥರ ಡ್ರೆಸ್ಸಿಂಗ್ ಮಿರರ್ದು ಅನಿಸುತ್ತೆ. ಮಸ್ತ್ ಇದೆ. ಒಂಥರ ಫುಲ್ ಟ್ರೆಡಿಷ್ನಲ್ ಶೂಟ್ಗೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಪಾಪುದೇನೋ ಶೂಟ್ ಮಾಡ್ತಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ ಪಾಪು ಅದು. ಇವಾಗ ಸೆಕೆಂಡ್ ಕಾಸ್ಟ್ಯೂಮ್ ಮುಗಿದು ಥರ್ಡ್ ಊಟ ಮಾಡಿ ಥರ್ಡ್ ಕಾಸ್ಟ್ಯೂಮ್ ಶೂಟ್ ಮಾಡ್ತಿದ್ದಾರೆ. ಥರ್ಡ್ ಕಾಸ್ಟ್ಯೂಮ್ ಈ ಥರ ಹಳ್ಳಿ ಮನೆ ಥೀಮಲ್ಲಿ ಮಾಡ್ತಿದ್ದಾರೆ. ಹಾಗೆ ಸೀರೆಯಲ್ಲಿ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಶೂಟ್ ನಡೀತಾ ಇದೆ. ಇಲ್ಲೊಂದು ಕಪಲ್ ಶೂಟ್ ನಡೀತಿದೆ, ಅಲ್ಲೊಂದು ಕಪಲ್ ಶೂಟ್ ನಡೀತಿದೆ. ಇದು ಸೆಟಪ್ ನೋಡಿ, ಎಲ್ಲಕ್ಕಿಂತ ನಂಗೆ ಈ ಸೆಟಪ್ ಭಾಳ ಇಷ್ಟ ಆಯಿತು. ಆರ್ಟಿಫಿಷಿಯಲ್ ಬಾವಿ, ಮನೆ, ಬಂಡಿ, ಚೇರು ಎಲ್ಲ ಇದೆ. ಫೋಟೋ ಶೂಟ್ ಹಿಂದೆ ಬಂದವ್ರ ಗತಿ ಗತಿ ಗತಿ. ನಮ್ಮ ಪಾಪ ಟಯರ್ಡ್ ಆಗ್ಬಿಟ್ಟಿದ್ದು, ಸುಸ್ತಾಯ್ತಾ ಮನೆ ನಿಮಗೆ? ಇಲ್ಲ ಏನಿಲ್ಲ, ಮಾರ್ನಿಂಗ್ 6ಕ್ಕೆ ಬಿಟ್ಟಿದ್ವಿ, 4 ಗಂಟೆ ಆಗಿದೆ. ಅಷ್ಟೇ, ಸ್ವಲ್ಪ ನಿದ್ದೆ ಬರ್ತಿದೆ. ನಿದ್ದೇನಿಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ನಿನ್ನೊಂದು ಫೋಟೋ ಶೂಟ್ ಮಾಡ್ತೀನಿ ಬಾ. ಇಲ್ಲಿ ಚೆನ್ನಾಗಿದೆ ನೋಡೋದು, ಮಡ್ ಹೌಸ್ ಎಲ್ಲ ಅಲ್ಲ. ತಗೊಂಡೋಗಮ್ಮ. ನಡೀತಾ ಇದೆ ಫೋಟೋ ಶೂಟ್. ಈ ಮನೆ ಒಳಗಡೆ ನೋಡ್ಬೋದು, ಈ ಥರ ತೊಟ್ಟಿ ಮನೆ ಕಾನ್ಸೆಪ್ಟ್ ಥರ ಇದೆ. ಈ ಥರ ಇದೆ. ಇಲ್ಲಿ ಒಂಥರ ಸೆಟಪ್ ಇದೆ ನೋಡಿ, ಹೂ ಮಾರೋದು. ಒಂದು ಮೊಳ 50. ಒಂದು ಮಾರು ಮಾರಬೇಕು ಅಂತ 700 ರೂಪಾಯಿ. ಮಾರು ಏನು ಹಂಗೆ ಹಿಡ್ಕೊಂಡಿದ್ದೀರಾ? ಮಾರು ಹಂಗೆ ಇರುತ್ತಾ? ಕೈ ಸೀದಾ ಹಿಡ್ಕೊಳ್ಳಿ, ಮೋಸ ಮಾಡ್ತೀರಾ? ಹಾಂ, ಎಷ್ಟು ಒಂದು ಮಾರು? 200 ರೂಪಾಯಿ. 150 ಕೊಡ್ತಾ ಇದ್ದೀನಿ. 150 ಕೊಡ್ತೀರಾ? ಸರಿ. ಮಲ್ಲಿಗೆ ಇಲ್ವಾ? ಮಲ್ಲಿಗೆ ಇಲ್ಲ. ಇಲ್ವಾ? ಮೆಂಟಿಗೆ ಬೇಕಾಗಿತ್ತಾ ಮಲ್ಲಿಗೆ? ಹಾಂ, ಮಲ್ಲಿಗೆ ಹೂವು ಖಾಲಿ ಆಗಿದೆ ನಮಗೆ. ಖಾಲಿ ಆಗಿದೆಯಾ? ದೊಡ್ಡದು ನಡೀತೈತೆ. ಸರಿ, ನಾಳೆ ನಮಗೆ ಪೂಜೆಗೆ ಬೇಕಾಗುತ್ತೆ, ಬರ್ತೇವೆ. ಈಗ ಬೇಡವಾ ಇದು? ಈಗ ಸದ್ಯ ಬೇಡ, ಬೇಡವಾ? ಈಗ ಸದ್ಯ ಬೇಡ. ಹೋಗಿ ಬನ್ನಿ. ಓಕೆ. ಏನು ಮಾಡ್ಬೇಕು ಅವ್ರದ್ದು? ಫೋಟೋ ತೆಗಿಬೇಕಾ? ನೀನು ಧಮ್ಕಿ ಕೊಟ್ರಿ ಹೆಂಗೋ? ಆಯ್ತು ಬಿಡಪ್ಪ, ತೆಗಿಬೇಕಾ? ಎಷ್ಟು ಫೋಟೋ ತೆಗಿಬೇಕು? 3 ಫೋಟೋನಾ? ಸರಿ. ನಿಮ್ಮ ಹೆಸರು? ಹಾಂ, ಪ್ರಜ್ವಲ್. ಆಯ್ತಪ್ಪ ಪ್ರಜ್ವಲ್, ತೆಗಿತೀನಿ ನಿನ್ನ ಸಲಾಗಿ. ಯಾರಮ್ಮ ಹುಡುಗನ ಜೊತೆ ಧಮ್ಕಿ ಹಾಕ್ಸ್ತಾ ಇದ್ದೀರಾ? ಎಷ್ಟಾಗುತ್ತೆ ಈ ಅಂಗಡಿ ಸೆಟಪ್ ಮಾಡಬೇಕಂದ್ರೆ ಮೇಡಮ್? ಎಷ್ಟಾಗುತ್ತೆ ಖರ್ಚು? ಹೌದಾ? ಬೇಡ ಬಿಡಿ, ಒಳ್ಳೇದಾಗಲಿ ನಿಮಗೂ ನಿಮ್ಮ ಕುಟುಂಬಕ್ಕೂ. ಬೇಡ. ಆಯಿತು, ಮಾರೋಣ, ತಪ್ಪೇನಿಲ್ಲ. ಹಾಂ, ಏನಪ್ಪ?
ಏನಾಯ್ತೆ ನಿಂದು ಫೋಟೋ ತಗಪ್ಪ. ಓಕೆ ಬಾಸ್, ತೆಗಿತಾ ಇದ್ದೀನಿ. ತೆಗ್ದಿದ್ದೀನಿ ನೋಡಿ. ಆಯ್ತಾ? ಆಕೆ ಯಾರು? ನಿಮ್ಮ ಅಕ್ಕನ ಆಕಿ ಯಾರು? ಮತ್ತೆ ಅವ್ರದ್ದು ಫೋಟೋ ತೆಗಿ ಅಂತೀಯ? ಯಾರು ಅವರು? ನನ್ನ ಹೆಂಡತಿ ಅವರು. ಹಾಂ, ಬೇರೆ ಪೋಸ್ ಕೊಡು. ಅವ್ವ ಓಕೆ, ಲವ್ ಯು, ಬಾಯ್. ಇಲ್ಲಿ ಡಿಫ್ರೆಂಟ್ ನೋಡ್ಬೋದು. ಎಷ್ಟು ವೆರೈಟಿ ಸೆಟಪ್ ಇದೆ ಅಂತಂದರೆ ಇಲ್ಲಿ ಇದು ನೋಡು, ಫುಲ್ ಕಲರ್ಫುಲ್ ಸೆಟಪ್ ಇದು. ವಾವ್, ಇದು ಲಂಡನ್ ಸೆಟಪ್. ಯಾರಿಗೆ ಫೋನ್ ಮಾಡ್ತಾ ಇದೀಯ? ಹಲೋ, ಹೇಳಿ. ನೀವು ಫೋನ್ ಮಾಡಿದ್ದು, ನೀವು ಹೇಳಿ. ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ ಓಕೆ. ಊಟ ಆಯ್ತಾ? ತಮ್ಮದಾಯ್ತಾ? ನಮ್ದಾಯ್ತು. ಓಕೆ, ಸಿಗ್ತೀನಿ ಹಾಗಾದ್ರೆ. ಆಯ್ತು, ಬಾಯ್ ಬಾಯ್. ಇದು ಒಂಥರ ವಿಂಟೇಜ್ ಇದೆ ನೋಡಿ, ಅದು ಮಿರರು, ಆಮೇಲೆ ಥೀಮ್ ಎಲ್ಲ ಥರ ವಿಂಟೇಜ್ ಥೀಮ್ ಇದೆ. ಇಲ್ಲಿ ಎಷ್ಟು ಕಪಲ್ಸ್ ಇದ್ದಾರೆ ಅಂತಂದರೆ ನೋಡಿ, ಅಲ್ಲಿ ಸ್ವಲ್ಪ ಜನ, ಇಲ್ಲಿ 1 2 3 4. ಇವತ್ತು ಈ ಲೊಕೇಶನಲ್ಲಿ ಮಿನಿಮಮ್ ಅಟ್ಲೀಸ್ಟ್ 10 ಕಪಲ್ಸ್ ಆದರೂ ಇದ್ದಾರಮ್ಮ ಫೋಟೋಶೂಟ್ಗೆ. 10 to 15 ಇದ್ದಾರೆ ಅನ್ನಲ್ಲ, ಅರೌಂಡ್ 12 to 15 ಅದರ ಆರಾಮಾಗಿ 12ರಿಂದ 15 ಜನ ಕಪಲ್ ಫೋಟೋಶೂಟ್ ಮಾಡ್ತಾಯಿದ್ದಾರೆ ಇವತ್ತು. ನಮಗಂತೂ ಫುಲ್ ಸುಸ್ತಾಗೋಯ್ತು. ಈ ಬಿಸಿಲು ಎಷ್ಟು ಬಿಸಿಲಿದೆ ಅಂದರೆ, ಈ ಬಿಸಿಲಲ್ಲಿ ಒಬ್ಬರೊಬ್ರು ಗೌನ್ ಹಾಕ್ಕೊಂಡಿದ್ದಾರೆ. ತೋರಿಸಿ ನಿಮಗೆ, ಎಷ್ಟು ದೊಡ್ಡ ದೊಡ್ಡ ಗೌನು. ನಮಗೆ ಅವ್ರ ಗೌನ್ ಹಾಕ್ಕೊಂಡಿರೋದು ನೋಡಿ ನನಗೆ ಶೆಕೆ ಆಗ್ತಿದೆ. ಯಪ್ಪ, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ. ಇವಾಗ ನೆಕ್ಸ್ಟ್ ಕಾಸ್ಟ್ಯೂಮಲ್ಲಿ ಶೂಟಿಂಗ್ ನಡೀತಾ ಇದೆ. ಸನ್ಸೆಟ್ ಆಗ್ತದೆ ನೋಡಿ. ಸ್ಯಾಂಟೋರಿನಿ ಟೀಮಲ್ಲಿ ಇದೆ ನೋಡಿ, ಸ್ಯಾಂಟೋರಿನಿ ಟೀಮಲ್ಲಿ. ಇಲ್ಲಿ ಕ್ಯೂಟ್ ಪಾಪದ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ. ಇವಾಗೆಲ್ಲ ಲೈಟಿಂಗ್ಸ್ ಆನ್ ಮಾಡಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅದು. ಲಾಸ್ಟ್ ಕಾಸ್ಟ್ಯೂಮ್ ಇವ್ರದ್ದು. ಇವಾಗ ಟೈಮ್ ಅರೌಂಡ್ 6 o'clock ಆಗಿದೆ. ಲಾಸ್ಟ್ ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ನಡೀತಾ ಇದೆ. ಅವ್ರ ಪ್ರೊಫೆಷನ್, ಅವ್ರು ಇಬ್ಬರು ಲಾಯರ್ ಇರೋದ್ರಿಂದ ಅದು ಏನು ಲಾಯರ್ ಕೋಟ್ ಎಲ್ಲ ಹಾಕ್ಕೊಂಡು ಫೋಟೋಶೂಟ್ ಮಾಡ್ತಿದ್ದಾರೆ. ಇವತ್ತಿಗೆ ಅದೇ ಲಾಸ್ಟ್ ಕಾಸ್ಟ್ಯೂಮ್. ಆಲ್ಮೋಸ್ಟ್ 5 ಔಟ್ಫಿಟ್ಸ್ ಏನೋ ಚೇಂಜ್ ಮಾಡಿದ್ರು ಅವರು. ಫುಲ್ ಲೈಟ್ ಆನ್ ಆಯ್ತು ನೋಡಿ, ಇದೆಲ್ಲ ಮಸ್ತ್ ಲೈಟ್ ಆನ್ ಆಯ್ತು ಇವಾಗ. ಇದು ಬ್ಲೂ ಸೆಟಪ್ ಮಸ್ತ್ ಇದೆ ಅಲ್ಲಮ್ಮ, ಎಷ್ಟು ಬ್ರೈಟ್ ಆಗಿದೆ ನೋಡೋದು. ಇಲ್ಲೆಲ್ಲ ಲೈಟಿಂಗ್ಸ್ ಆನ್ ಆದ್ಮೇಲೆ ನೋಡ್ಬಿಡೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೂಪರ್ ಆಗಿದೆ. ಬಂದೆ. ಸನ್ಸೆಟ್ ನೋಡಿ, ಇಲ್ಲಿಂದ ಎಷ್ಟು ಮಸ್ತ್ ಕಾಣಿಸ್ತಿದೆ. ಆ ರೋಡಿಂದ ಸನ್ಸೆಟ್ ಸಖತ್ತಾಗಿರುತ್ತೆ. ಸೊ ಫೈನಲಿ ಫೋಟೋಶೂಟ್ ಮುಗೀತು, ಪ್ಯಾಕಪ್ ಆಯಿತು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.